ಕೊನೆಗೂ 9 ತಿಂಗಳ ಬಳಿಕ ಭೂಮಿಗೆ ಬಂದಿಳಿದಿದ್ದಾರೆ ಸುನಿತಾ ವಿಲಿಯಮ್ಸ್. ಬಾಹ್ಯಾಕಾಶದಿಂದ ಸುರಕ್ಷಿತವಾಗಿ ಬಂದಿದ್ದಾರೆ ವಿಲಿಯಮ್ಸ್ ಮತ್ತು ಟೀಮ್. 268 ದಿನಗಳ ಸುದೀರ್ಘ ಬಾಹ್ಯಾಕಾಶದ ಸುನಿತಾ ವಿಲಿಯಮ್ಸ್ ಜೀವನ ಸಪ್ತ ಸವಾಲುಗಳನ್ನ ಸರಳವಾಗಿ ಗೆದ್ದು ಬೀಗಿದೆ ನಾಸಾ. ಬಾಹ್ಯಾಕಾಶದಿಂದ ಸುರಕ್ಷಿತವಾಗಿ ಬಂದಿದೆ ವಿಲಿಯಮ್ಸ್ ಅಂಡ್ ಟೀಮ್. 286 ದಿನಗಳ ಸುದೀರ್ಘ ಬಾಹ್ಯಾಕಾಶದಲ್ಲಿ ಸುನಿತಾ ವಿಲಿಯಮ್ಸ್ ಸವಾಲನ್ನು ಗೆದ್ದು ಬಂದಿದ್ದಾರೆ. ಭೂಮಿಗೆ ಬಂದಿದ್ದಾರೆ ಸುನಿತಾ ವಿಲಿಯಮ್ಸ್. ಸುರಕ್ಷಿತವಾಗಿ ಫ್ಲೋರಿಡಾದ ಕರಾವಳಿಗೆ ಬಂದಿಳಿದಿದ್ದಾರೆ ಸುನಿತಾ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ವನವಾಸ ಅಂತ್ಯವಾಗಿದೆ. I'm back on Earth. And SpaceX Freedom splashdown. Good man. They were actually flown to a medical facility in Florida, so obviously it took them a little bit longer. Oh, look at those beautiful close-up views of the dolphins from NASA there. And splashdown. Crew 9 back on Earth. And SpaceX Freedom splashdown. Good man. They were actually flown to a medical facility in Florida, so obviously it took them a little bit longer. Oh, look at those beautiful. Now, generally speaking, all around back on Earth. All around back on Earth. looks like we're getting our next crew member here. That is none other than Sunny Williams. Big smile, big waves. She, like her other crew members, now will be assisted onto the mobility aid. There we have it, some waves, some thumbs up, and some smiles. For those of you that have just recently joined, the Dragon had an on-time splashdown. Looks like we're getting our next crew member here. That is none other than Sunny Williams. Big smile, big waves. She, like her other crew members, now will be assisted onto the mobility aid. There we have it, some waves, some thumbs up, and some smiles. Definitely seems to be a theme among all recovery operations. Absolutely. And of course, that leaves NASA astronaut Butch Wilmore inside. Looks like ಹಾ ಭೂಮಿಗೆ ಬಂದಿದ್ದಾರೆ ಸುನಿತಾ ವಿಲಿಯಮ್ಸ್. 9 ತಿಂಗಳ ಬಳಿಕ ಭೂಮಿಗೆ ಬಂದಿರುವುದು. ಗಗನಯಾನ ಸೇಫ್ ಲ್ಯಾಂಡಿಂಗ್ ಆಗಿದೆ. ಎಲ್ಲರ ಮುಖದಲ್ಲೂ ನಗು ಇದೆ. ಒಂಬತ್ತು ತಿಂಗಳ ವನವಾಸ ಕೊನೆಗೂ ಅಂತ್ಯವಾಗಿದೆ. ಅವ್ರ ಬರುವಿಕೆಗೆ ಇಡೀ ಪ್ರಪಂಚನೇ ಕಾದು ಕುಳಿತಿತ್ತು. ಸೊ ಸೇಫ್ ಲ್ಯಾಂಡಿಂಗ್ ಆಗಿದೆ. ಗಗನಯಾನ ಸೇಫ್ ಲ್ಯಾಂಡಿಂಗ್. ಎಲ್ಲರೂ ಫುಲ್ ಖುಷ್. ಅಮೆರಿಕದ ನಿಕ್ ಹೇಗ್ ಫ್ಲೋರಿಡಾ ಸಮುದ್ರದಲ್ಲಿ ತೇಲಾಟ. Looks like we're getting our next crew member here.
That is none other than Sunny Williams. Big smile, big waves. She, like her other crew members, now will. Now, generally speaking, onto the mobility aid. There we have it, some waves, some thumbs up, and some smiles. For those of you that have just recently joined, the Dragon had an on-time splashdown. Looks like we're getting our next. Now, generally speaking, And there we do see Crew 9, some happy waves, smiles all around back on Earth. now generally speaking, And there we do see Crew 9, some happy waves, smiles all around back on Earth. now generally speaking, And there we do see Crew 9, some happy waves, smiles all around back on Earth. ಎಸ್ ಗಗನಯಾನ ಸೇಫ್ ಆಗಿ ಲ್ಯಾಂಡಿಂಗ್ ಆಗಿದೆ. ಎಲ್ರಿಗೂ ಫುಲ್ ಖುಷಿಯಾಗಿದ್ದು ಫ್ಲೋರಿಡಾ ಕಡಲಿನ ಯಾನಕ್ಕೆ ಬಂದಿಳಿದಿದ್ದಾರೆ ಗಗನಯಾನಿಗಳು. 4 ಜನರಿಗೂ ಸ್ವಾಗತವನ್ನ ಕೋರಲಾಗಿದ್ದು ಕೈ ಬೀಸಿ 4 ಗಗನಯಾತ್ರಿಗಳಿಂದ ಸಂಭ್ರಮೋತ್ಸವ ಇತ್ತು. ಇಂದು ಬೆಳಗಿನ ಜಾವ 3:27 ಗಂಟೆಗೆ ಯಾನಿಗಳ ಆಗಮನವಾಗಿದೆ. ಅಮೆರಿಕದ ಫ್ಲೋರಿಡಾ ಸಮುದ್ರದಲ್ಲಿ 4 ಹರ್ಷ ಜೋರಿತ್ತು. ಬುಚ್ ವಿಲ್ಮೆರೋ ರಷ್ಯಾದ ಅಲೆಕ್ಸಾಂಡರ್ ಗೋರ್ಬುನೋವ್, ಅಮೆರಿಕದ ನಿಕ್ ಹೇಗ್ ಫ್ಲೋರಿಡಾ ಸಮುದ್ರದಲ್ಲಿ ತೇಲಾಡಿದ್ದು ಸ್ಪೇಸ್ ಎಕ್ಸ್ ಕ್ರ್ಯೂ ಡ್ರ್ಯಾಗನ್ ನೌಕೆ ಮೂಲಕ ಅಮೆರಿಕಕ್ಕೆ ಬಂದು ಇಳಿದಿದ್ದಾರೆ. ಕೊನೆಗೂ ಕೂಡ 9 ತಿಂಗಳ ಅವರ ಈ ಒಂದು ಗಗನಯಾನ ಅಂತಿಮವಾಗಿದೆ. ಎಲ್ರಿಗೂ ಒಂದಷ್ಟು ಟೆನ್ಷನ್ ಇತ್ತು. ಸುನಿತಾ ವಿಲಿಯಮ್ಸ್ ಅವರು ಹೋಗಿ 9 ತಿಂಗಳಾಯಿತು, ವಾಪಸ್ ಬರ್ತಾರ ಭೂಮಿಗೆ ಇಲ್ವಾ ಅನ್ನುವಂಥದ್ದು. ಬಟ್ ನಾಸಾ ಸಕ್ಸಸ್ ಆಗಿದೆ ಅವ್ರನ್ನ ಕರ್ಕೊಂಡು ಬರೋದ್ರಲ್ಲಿ ಅಂತಾನೆ ಹೇಳ್ಬೋದು. ಬಾಹ್ಯಾಕಾಶದಿಂದ ಸುರಕ್ಷಿತವಾಗಿ ಭೂಮಿಗೆ ಸುನಿತಾ ವಿಲಿಯಮ್ಸ್ ಮತ್ತು ತಂಡ ಬಂದಿದೆ. 7 ಸವಾಲುಗಳನ್ನು ಕೂಡ ದಾಟಿ ಅವರನ್ನ ವಾಪಸ್ ಕರೆಸುವಲ್ಲಿ ಯಶಸ್ವಿಯಾಗಿದ್ದಾರೆ ನಾಸಾ. ನೀವು ನೋಡ್ಬೋದು ಅವರು 4 ಜನರ ಮುಖದಲ್ಲಿರುವ ಮಂದಹಾಸವನ್ನ. ಸುನಿತಾ ವಿಲಿಯಮ್ಸ್ ಅವ್ರ ಜೊತೆಗೆ ಹೋದಂತಹ 4 ಜನ ಗಗನಯಾನಿಗಳಿಗೂ ಸ್ವಾಗತವನ್ನ ಕೋರಲಾಯಿತು. ಇಡೀ ವಿಶ್ವವೇ ಕಾದಿದ್ದಂತಹ ಕ್ಷಣ ಇದು. ಫ್ಲೋರಿಡಾ ಕರಾವಳಿ ಯಾನಕ್ಕೆ ಬಂದು ಇಳಿದ್ರು. ಬೆಳಗಿನ ಜಾವ 3:27 ಸುಮಾರಿಗೆ ಗಗನಯಾನಿಗಳು ಆಗಮಿಸಿದ್ರು. ಅಮೆರಿಕ ಫ್ಲೋರಿಡಾ ಸಮುದ್ರದಲ್ಲಿ 4 ಹರ್ಷ ನಿಜಕ್ಕೂ ಮುಗಿಲು ಮುಟ್ಟಿದೆ. ಯಾಕಂದ್ರೆ ಅವ್ರ ಮುಖದಲ್ಲಿ ನೀವು ನೋಡ್ಬೋದು ಗೆದ್ದು ಬಂದಂತಹ ಖುಷಿ ಇದೆ. ಅಮೆರಿಕದ ನಿಕ್ ಹೇಗ್, ವಿಲಿಯಮ್ಸ್, ವಿಲ್ಮೋರ್ ಎಲ್ಲರೂ ಕೂಡ ಸ್ಪೇಸ್ ಎಕ್ಸ್ ಕ್ರ್ಯೂ ಡ್ರ್ಯಾಗನ್ ನೌಕೆ ಮೂಲಕ ಅಮೆರಿಕಕ್ಕೆ ಬಂದು ಇಳಿದಿದ್ದಾರೆ. ಸೇಫ್ ಲ್ಯಾಂಡಿಂಗ್ ಆಗಿದೆ. ಎಲ್ಲರೂ ಕೂಡ ಖುಷಿಯಲ್ಲಿದ್ದಾರೆ. Splashdown. Good man. They were actually flown to a medical facility in Florida. Really So obviously speaking- it took them a little bit longer. Oh, look at those beautiful close-up views of the dolphins from NASA there. And splashdown, Crew 9 back on Earth. And SpaceX Freedom. ಒಂಬತ್ತು ತಿಂಗಳ ಬಳಿಕ ಭೂಮಿಗೆ ಬಂದಿದ್ದಾರೆ ಸುನಿತಾ ವಿಲಿಯಮ್ಸ್. 4 ಜನ ಗಗನಯಾತ್ರಿಗಳು 9 ತಿಂಗಳ ಬಳಿಕ ಭೂಮಿಗೆ ಬಂದಿರುವುದು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ ಅಮೆರಿಕದ ವೈಟ್ ಹೌಸ್ ಹೆಮ್ಮೆಯಿಂದ ಹೇಳ್ಕೊಂಡಿದೆ. ನಾವು ನುಡಿದಂತೆ ನಡೆದಿದ್ದೇವೆ. ಸ್ಪೇಸ್ ಎಕ್ಸ್ ಮತ್ತು ನಾಸಾಗೆ ಅಭಿನಂದನೆಯನ್ನ ಎಲಾನ್ ಮಸ್ಕ್ ತಿಳಿಸಿದ್ದಾರೆ. ನೂತನ ಅಧ್ಯಕ್ಷ ಎಲಾನ್ ಮಸ್ಕ್
ಸಿಂಗ್. ಪ್ರಧಾನಿ ನರೇಂದ್ರ ಮೋದಿ ಸೇರಿ ಗಣ್ಯರಿಂದ ಅಭಿನಂದನೆಯ ಸುರಿಮಳೆ. ಬಾಹ್ಯಾಕಾಶದಿಂದ ಮರಳಿದ ಸುನಿತಾ ವಿಲಿಯಮ್ಸ್ ಅಭಿನಂದನೆಗಳ ಮಹಾಪೂರವೇ ಹರಿದಿದೆ. ಸ್ಪೇಸ್ ಎಕ್ಸ್ ಮತ್ತು ನಾಸಾಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಎಲಾನ್ ಮಸ್ಕ್. ನಾವು ನುಡಿದಂತೆ ನಡೆದಿದ್ದೀವಿ ಅಂತ ಹೇಳಿ ಎಲಾನ್ ಮಸ್ಕ್ ತಿಳಿಸಿದ್ರೆ ನರೇಂದ್ರ ಮೋದಿ ಅವರು ಕೂಡ ಲೆಟರ್ ಹಾಕಿದ್ದಾರೆ ಸುನಿತಾ ವಿಲಿಯಮ್ಸ್ ಅವರ ಸಾಧನೆಯನ್ನು. ಅವ್ರಿಗಾಗಿ ಬರೆದಿರೋದು ನೋಡ್ಬೋದು. 9 ತಿಂಗಳ ಯಾನ ಮುಕ್ತಾಯವಾಗಿದ್ದು ಸೇಫ್ ಆಗಿ ಲ್ಯಾಂಡ್ ಆಗಿದ್ದಾರೆ.